ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಇನ್ನು ಏನು ಓದಿಲ್ವಾ ಮಿಡ್ ಟರ್ಮ್ ಎಕ್ಸಾಮಿಗೆ ಚಿಂತೆನೆ ಮಾಡಬೇಡಿ. ಸ್ಪೆಷಲ್ಲಾಗಿ ಇಂಗ್ಲೀಷ್ ಬಗ್ಗೆ ಮಾತಾಡುತ್ತಿರುವಂಥದ್ದು ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ನಾವು ಟಾಸ್ಕನ್ನು ತಗೊಳ್ತಾ ಇದ್ದೀವಿ. ಏನು ಅಂತ ಹೇಳಿದರೆ, ಪ್ರತಿಯೊಂದು ವಿದ್ಯಾರ್ಥಿಗೂ ಕೂಡ ಈ 80ಕ್ಕೆ 70 ಅಂಕ ತಂದು ಕೊಡಲೇಬೇಕು ಅಂತ, 70 ಏನಾದರೂ ಮಾಡಿ ತಂದು ಕೊಡಬೇಕು ಅಂತ. 80 ಔಟ್ ಆಫ್ 80 ಫಿಕ್ಸ್ ಇರುತ್ತೆ ಸರ್. ಅದಕ್ಕೆ ನಾನು ಹೇಳ್ತಿರುವಂಥದ್ದು, ನಿಮ್ಮ ಒಂದು ಅರ್ಧ ಗಂಟೆ ಸಮಯ ಕೊಟ್ಟರೆ ಇಡೀ ನಿಮ್ಮ ದ್ವಿತೀಯ PUCಯ ಸೆಕೆಂಡ್ ಇಯರ್ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಇದು ಸಂಪೂರ್ಣವಾಗಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಏನು ಬರುತ್ತೆ ಅನ್ನೋದನ್ನು ಹೇಳಿಕೊಡ್ತೇನೆ. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ನಿಮ್ಮ ಜೊತೆ ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಬಹಳ ಒಳ್ಳೆಯದು ಸರ್. ಟೆಕ್ಸ್ಟ್ ಬುಕ್ ಇದ್ದರೆ ಬಹಳ ಒಳ್ಳೆಯದು. ಹೀಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಕೂಡ. ಯಾಕಂದರೆ ಬಹಳ ಜನ ವಿದ್ಯಾರ್ಥಿಗಳ ಹತ್ರ ಗೈಡ್ ಕೂಡ ಇಲ್ಲ, ಯಾವುದೇ ನೋಟ್ಸ್ ಕೂಡ ಬರೀಲಿಲ್ಲ. ನೀವು 6 ತಿಂಗಳಾಯಿತು ಕಾಲೇಜ್ ಸ್ಟಾರ್ಟಾಗಿ, ನೋಟ್ಸ್ ಇಲ್ಲ, ಗೈಡ್ ಇಲ್ಲ, ಆದರೂ ಕೂಡ ತಗೊಳ್ಳೋ ಒಳ್ಳೆ ಅಂಕಗಳನ್ನು ಹೇಗೆ ತೆಗಿಬೋದು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ಇದು ನಿಮಗೆ ಫುಲ್ಲು ರಿವಿಷನನ್ನು ಮಾಡ್ತಾ ಇರುವಂಥದ್ದು. ಒನ್ ಶಾರ್ಟ್ ವಿಡಿಯೋ, ಒಂದೇ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಈ ನಮ್ಮ ದ್ವಿತೀಯ PUCಯ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕನ್ನು ಮಿಡ್ ಟರ್ಮ್ ಎಕ್ಸಾಮ್ಗೆ ಯಾವ ರೀತಿಯಾಗಿ ಯುಟಿಲೈಸ್ ಮಾಡಿಕೊಳ್ಬೇಕು ಹಾಗೂ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಅದರ ಬಗ್ಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬನ್ನಿ ಸರ್, ಈಗ ಮೊದಲನೇದಾಗಿ ನಮಗೆ ಇರುವಂಥ ಸಿಲೆಬಸ್ ಬಗ್ಗೆ ನಾವು ಮಾತಾಡೋದಾದರೆ, ಫಸ್ಟ್ ಚಾಪ್ಟರ್ ಬಂದು ಪ್ರತಿಯೊಬ್ಬರಿಗೂ ಕೂಡ ನಿಮಗೆ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇರುತ್ತೆ. ರೋಮಿಯೋ ಆ್ಯಂಡ್ ಜೂಲಿಯೆಟ್ ಇರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ನಿಮಗೆ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಕ್ಲಿಯರ್? ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. 7 to 8 ಚಾಪ್ಟರ್ಸ್ ನಿಮಗೆ ಕಂಟಿನ್ಯೂಸ್ ಆಗಿ 8 ಪಾಠಗಳು ಇದ್ದಾವೆ ಹಾಗೂ ಕೆಲವೊಂದು ಕಡೆ 7 ಚಾಪ್ಟರ್ಸ್ ಇದ್ದಾವೆ. ಆದರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ, 8 ಚಾಪ್ಟರ್ಸ್ ಕೂಡ ನಾನಿಲ್ಲಿ ನಿಮಗೆ ಸಾಲ್ವ್ ಮಾಡಿ ಕೊಡ್ತೇನೆ. ಈಗ ನಾವು ಮೊದಲನೇದಾಗಿ ನೋಡೋದಾದರೆ, ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಯಾವ ಕ್ವಶನ್ಸ್ಗಳು ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಬರಬಹುದು ಅಂತ. ಯಾವ ಎಕ್ಸಾಮ್ಸ್ ಬರುತ್ತೆ, ಕ್ವಶನ್ಸ್ ಬರುತ್ತೆ ಅಂತ ಹೇಳಿದರೆ, ಮಿಡ್ ಟರ್ಮ್ ಎಕ್ಸಾಮ್ಗೆ ಇಲ್ಲಿ 2 ಕ್ವಶನ್ಸ್ಗಳು ರೈಸ್ ಆಗುತ್ತೆ. ಅದೇನು ಅಂತ ಹೇಳಿದರೆ, ರೋಮಿಯೋ ತನ್ನ ಪ್ರೀತಿಯನ್ನು ಜೂಲಿಯೆಟ್ಗೆ ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾನೆ ಅಂತ. ಸೆಕೆಂಡ್ ಕ್ವಶನ್ನು, ಹೌ ಡಿಡ್ ಜೂಲಿಯೆಟ್ ಎಕ್ಸ್ಪ್ರೆಸ್ ಹರ್ ಫೀಲಿಂಗ್ಸ್ ಟುವರ್ಡ್ಸ್ ರೋಮಿಯೋ ಅಂತ. ಇವೇ 2 ಕ್ವಶನ್ ಬಿಟ್ಟರೆ ಮತ್ತು ಯಾವ ಕ್ವಶನ್ ಕೂಡ ಬರಲ್ಲ. ಈ ಒಂದು ಕ್ವಶನ್ ನಿಮಗೆ ಬಂದರೆ 3 ಮಾರ್ಕ್ಸಲ್ಲಿ ಬರುತ್ತೆ ಅಥವಾ 4 ಮಾರ್ಕ್ಸಲ್ಲಿ ಬರುತ್ತೆ. ಹಾಗಿದ್ದರೆ ಈ ಒಂದು ಚಾಪ್ಟ್ರಲ್ಲಿ ಏನು ಓದಬೇಕು ತಗೊಳ್ಳು, 2 ಪ್ರಶ್ನೆಗಳನ್ನು ಓದಬೇಕು. ಹಾಗಿದ್ರೆ ಅದಕ್ಕೆ ಏನು ಆನ್ಸರ್ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ನಿಮ್ಮ ಹತ್ರ ಈಗ ಏನಿಲ್ಲ ಅಂದರೆ ಗೈಡು ಇಲ್ಲ, ನಿಮ್ಮ ಹತ್ರ ಯಾವುದೇ ನೋಟ್ಸು ಇಲ್ಲ. ಹಾಗಾಗಿ ಪ್ರತಿಯೊಂದು ಕ್ವಶನಿನ ಆನ್ಸರ್ಗಳು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ರೋಮಿಯೋ ಆ್ಯಂಡ್ ಜೂಲಿಯೆಟ್ ಅಂತ ಹಾಕಿ ಲಿಂಕ್ ಹಾಕಿರ್ತೇನೆ. ಅದನ್ನು ನೋಟ್ಸನ್ನು ಬರ್ಕೊಂಡು ಚೆನ್ನಾಗಿ ಕಲಿತು ಔಟ್ ಆಫ್ ಔಟ್ ಅಂಕಗಳನ್ನು ತೆಗೀರಿ. ನನ್ನ ಟಾರ್ಗೆಟ್ ಇರುವಂಥದ್ದು, ಯಾರು ಕೂಡ ಇಂಗ್ಲೀಷಲ್ಲಿ ಫೇಲ್ ಆಗಬಾರ್ದು, ಹೆಚ್ಚಿನ ಅಂಕಗಳನ್ನು ತೆಗೀರಿ. ಯಾಕಂದರೆ ಈ ಒಂದು ಇಂಗ್ಲೀಷು ಇಂಟರ್ನಲ್ ಮಾರ್ಕ್ಸಿಗೆ ಕೌಂಟ್ ಆಗುತ್ತೆ ಮಾರ್ಕ್ಸು. ನೆಕ್ಸ್ಟು ಈ ಜೂಲಿಯೆಟ್ಟಿನ ಆನ್ಸರ್ ಕೂಡ ಅಷ್ಟೇ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ನೀಡಿರ್ತೇನೆ. ಹಾಗಿದ್ರೆ ಸರ್ ಬರೀ 3 ಮಾರ್ಕ್ಸಿಗೆ ಬರುತ್ತಾ, 4 ಮಾರ್ಕ್ಸಿಗೆ ಬರುತ್ತಾ? ಇಲ್ಲ ಕಣ್ರೋ. ಮತ್ತೆ ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ನೋಡಿ ಈಗ ಇಷ್ಟಕ್ಕೆ ಮುಗಿಲಿಲ್ಲ ಆಯಿತಾ, ಇನ್ನೊಂದು ಇದರಲ್ಲಿ 1 ಮಾರ್ಕು ಅಥವಾ 2 ಮಾರ್ಕಿನ ಪ್ರಶ್ನೆ ಕೂಡ ರೈಸ್ ಆಗುತ್ತೆ ಆಯಿತಾ. 1 ಅಂಕದ ಪ್ರಶ್ನೆಗಳಲ್ಲಿ ಏನು ಕೇಳ್ಬೋದು ಅನ್ನೋದನ್ನು ಸ್ವಲ್ಪ ನಾವು ನೋಡೋದಾದರೆ, ಪ್ರೀತಿಯ ವಿದ್ಯಾರ್ಥಿಗಳೇ ಬೇಜಾರಾಗಿಬಿಡಿ, ವಿಡಿಯೋ ಲೆಂತಿ ಆಗುತ್ತೆ. ನಾನು ಅದಕ್ಕಾಗಿ ಹೇಳಿದ್ದು ಒನ್ ಶಾರ್ಟ್ ವಿಡಿಯೋ ಅಂತ. 1 ಮಾರ್ಕ್ ಕ್ವಶನ್ಸು ಫಸ್ಟ್ ಚಾಪ್ಟ್ರಿಂದ ಏನು ಬರುತ್ತೆ ಅಂತ. ಫಸ್ಟು ಬರುವಂಥದ್ದು ಏನು ಅಂತ ಹೇಳಿದರೆ, ನೋಡಿ ಇಲ್ಲಿ ಟಾರ್ಚ್ ಅಂತ ನೆನ್ಪಿಟ್ಕೊಳ್ಳಿ, 2 ಭಾಗವಾಗಿ ಮಾಡ್ಕೊಳ್ಳಿ ಇದನ್ನು, ಟಾರ್ಚ್ ಅಂತ. ಕ್ಲಿಯರ್? ಇನ್ನೊಂದು ಸ್ನೋವಿ ಡವ್ ಅಂತ, ಸ್ನೋವಿ ಡವ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಇನ್ನೊಂದು ಇಥೋಪಿಯನ್ಸ್ ಇಯರ್ ಅಂತ, ಇಥೋಪಿಯನ್ಸ್ ಇಯರ್ ಅಂತ. ಇನ್ನೊಂದು ರಿಚ್ ಜಿವಲ್ ಅಂತ. ಕ್ಲಿಯರ್? ಇನ್ನೊಂದು ಆ್ಯಂಡರ್ ಲೇಡಿ ಅಂತ, ಆ್ಯಂಡರ್ ಲೇಡಿ. ಇನ್ನೊಂದು ಯಾವುದು ಸರ್ ಅದು ಹೇಳಿ? ಕ್ರೋಸ್ ಅಂತ, CROWS ಅಂತ ಆಯಿತಾ. ಯಾವುದು ಮಿಸ್ಸೇ ಆಗಬಾರ್ದು ಆ ರೀತಿಯಾಗಿ ಈ ಒಂದು ಟೆಕ್ನಿಕನ್ನು, ಇದನ್ನು ನಾವು ಚಾರ್ಟ್ ಅಂತ ಹೇಳ್ತೀವಿ, ಫ್ಲೋ ಚಾರ್ಟ್ ಅಂತಲೇ ಅನ್ಕೊಳ್ಳಿ ಇದನ್ನು. ಈ ಪಾಠದ ಫ್ಲೋ ಚಾರ್ಟಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ಒಂದು ಭಾಗದಲ್ಲಿ ಇದು ಬರುತ್ತೆ, ನಂತರದಲ್ಲಿ ಇಲ್ಲಿ ನೋಡಿ ರೂಡ್ ಹ್ಯಾಂಡ್ ಅಂತ ಬರುತ್ತೆ, ಲಾಸ್ಟ್ ಇದು ರೂಡ್ ಹ್ಯಾಂಡ್ ಅಂತ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ನೆಕ್ಸ್ಟು ಈ ಭಾಗದಲ್ಲಿ ಏನು ಬರುತ್ತೆ 1 ಮಾರ್ಕ್ಸಿಗೆ ಅಂತ ಹೇಳಿದರೆ, ನೋಡಿ ಜೂಲಿಯೆಟ್ ಹೇಳಿದ ಭಾಗದಲ್ಲಿ ಫಸ್ಟ್ ಒನ್ ಏನು ಬರುತ್ತೆ ಅಂತ ಹೇಳಿದರೆ ನೈಟ್. ಸೆಕೆಂಡ್ ಒನ್ ಏನು ಬರುತ್ತೆ ಇದರಲ್ಲಿ, ಇಲ್ಲಿ ಸ್ನೋವಿ ಡವ್ ಅಂತ ಬರೆದಿದ್ದೀವಿ ಅಂದರೆ ಇಲ್ಲಿ ವೈಟರ್ ದ್ಯಾನ್ ನ್ಯೂ ಸ್ನೋ ಅಂತ ಬರುತ್ತೆ.
ಕ್ಲಿಯರ್ ಮೈ ಡಿಯರ್. ಇನ್ನೊಂದು ಏನು ಬರುತ್ತೆ, ಜೆಂಟಲ್ ನೈಟ್ ಅಂತ ಬರುತ್ತೆ, ಜೆಂಟಲ್ ನೈಟ್ ಅಂತ. ಕ್ಲಿಯರ್. ಮತ್ತೊಂದು ಬರುತ್ತೆ, ಅದು ಯಾವುದು ಅಂತ ಹೇಳಿದರೆ ಪರ್ಸಾನಿಫಿಕೇಷನ್. ಇನ್ನೊಂದು ಸ್ಟಾರ್ಸ್, ಕಟ್ ಇಂಟು ಸ್ಟಾರ್ಸ್, ಸ್ಟಾರ್ಸ್ STARS. ಆಯಿತಾ. ಬ್ಲ್ಯಾಕ್ ಬ್ರೌಡ್ ನೈಟ್, ನೈಟ್ ಈ ಕಡೆ ಹೋಗಬೇಕಿದು. ಕ್ಲಿಯರ್ ಆಲ್ ಆಫ್ ಯು. ಲಾಸ್ಟ್ ಒನ್, ಪೀಪಲ್ ಆಫ್ ದಿಸ್ ವರ್ಲ್ಡ್ ಸ್ಟಾರ್ಟ್ ಟು ಲವ್ ದಿ ಗ್ಯಾರಿಶ್ ಸನ್ ಅಂತ, ಗ್ಯಾರಿಶ್ ಸನ್. ಇದರಲ್ಲೇ ಈಗ ನಿಮಗೆ 2 ಮಾರ್ಕ್ಸು ಹಾಗೂ ನಿಮಗೆ 1 ಮಾರ್ಕಿನ ಸಂಪೂರ್ಣವಾಗಿ ಕವರ್ ಮಾಡಿದ್ದೇನೆ. ರೀಸನ್ ಇಷ್ಟೇ, ಎಲ್ಲೂ ಕೂಡ 1 ಮಾರ್ಕ್ಸ್ ಮಿಸ್ ಆಗಬಾರ್ದು ಅಂತ. ಇಲ್ಲಿ ನೋಡಿ ಟಾರ್ಚ್ ಅಂತ ಇದೆ. ಟಾರ್ಚ್ ಅಂತ ಆನ್ಸರ್ ಯಾವಾಗ ಬರುತ್ತೆ ಅಂದರೆ, ಜೂಲಿಯೆಟ್ಟು ರೋಮಿಯೋ ಹೇಳ್ತಾನೆ ಮೈ ಲವ್ ಕ್ಯಾನ್ ಟೀಚ್ ದಿ ಟಾರ್ಚ್ ಟು ಬರ್ನ್ ಬ್ರೈಟ್ ಅಂತ. ಕ್ಲಿಯರ್. ಟಾರ್ಚಿಗೆ ಅವಳು ಹೇಳ್ಕೊಡ್ಬೋದು ಏನು ಅಂದರೆ ಹೇಗೆ ಪ್ರಕಾಶಮಾನವಾಗಿ ಉರಿಬೇಕು ಅಂತ. ಸೆಕೆಂಡ್ ಒನ್, ಸ್ನೋವಿ ಡವ್ ರೆಫರ್ಸ್ ಟು ಯಾರು ಅಂತ ಕೇಳಿದರೆ ಜೂಲಿಯೆಟ್ ಅಂತ ಎಕ್ಸಾಮಲ್ಲಿ ಬರೀಬೇಕು. ಇಥೋಪಿಯನ್ಸ್ ಇಯರು ರಿಚ್ ಜ್ಯುವೆಲ್ ಎಲ್ಲಿ ಹ್ಯಾಂಗ್ ಆಗುತ್ತೆ ಅಂದರೆ ಇಥೋಪಿಯನ್ಸ್ ಇಯರಲ್ಲಿ ಅಂತ. ಕ್ಲಿಯರ್. ನೆಕ್ಸ್ಟ್, ಆ್ಯಂಡರ್ ಲೇಡಿ ಅಂದರೆ ಯಾರು ಅಂದರೆ ಜೂಲಿಯೆಟ್ ಅಂತ ಎಕ್ಸಾಮಲ್ಲಿ ಬರೀರಿ. ಕ್ರೋಸ್ ಅಂದರೆ ಯಾರು ಅಂತ ಹೇಳಿದರೆ ಅದರ್ ಲೇಡೀಸ್, ಅದರ್ ಕಂಪ್ಯಾನಿಯನ್ಸ್, ದೋಸ್ ಹೂ ಆರ್ ಡ್ಯಾನ್ಸಿಂಗ್ ವಿತ್ ಜೂಲಿಯೆಟ್ ಅಂತ ಬರೀರಿ. ರೂಡ್ ಹ್ಯಾಂಡ್ ಯಾರದು ಅಂತ ಕೇಳಿದರೆ ರೋಮಿಯೋದು ಅಂತ ಬರೀಬೇಕು. ನೆನ್ಪಿಟ್ಕೊಳ್ಳಿ. ಮುಗೀತು ಸರ್ 1 ಮಾರ್ಕ್ಸ್ ಕ್ವಶನ್ಸು. ನೆಕ್ಸ್ಟ್, ಹೂ ಕಾಲ್ ದ ನೈಟ್, ಕತ್ತಲಿಗೆ ಕರೆದವರು ಯಾರು ಅಂದರೆ ಜೂಲಿಯೆಟ್ ಅಂತ ಬರೀರಿ. ಕ್ಲಿಯರ್ ಆಲ್ ಆಫ್ ಯು. ನೆಕ್ಸ್ಟ್, ವೈಟರ್ ದೆನ್ ನ್ಯೂ ಸ್ನೋ ರೆಫರ್ಸ್ ಟು ಹೋಮ್, ಯಾರು ಅಂತ ಹೇಳಿದರೆ ಇಲ್ಲಿ ಇದು ರೋಮಿಯೋ ಅಂತ. ರೋಮಿಯೋ ಇಸ್ ದ ಆನ್ಸರ್. ಜೆಂಟಲ್ ನೈಟ್ ಅಂತ ಕರೀತಾಳೆ. ಯಾರು ಕರೆದ್ರು ಅಂತ ಹೇಳಿದರೆ ನೋಡಿ, ಇದು ಕರೆದಿದ್ದು ಜೂಲಿಯೆಟ್ಟು. ಆಯಿತಾ. ವಾಟ್ ಅಬ್ಜೆಕ್ಟಿವ್ ಶಿ ಯೂಸ್ಡ್, ಆ ಕತ್ತಲಿಗೆ ಏನಂತ ಕರೀತಾಳೆ ಅಂತ ಕೇಳ್ತಾರೆ, ಜೆಂಟಲ್ ನೈಟ್ ಅಂತ ಬರೀರಿ. ನೆಕ್ಸ್ಟ್, ರೋಮಿಯೋ ಸತ್ತಾದ್ಮೇಲೆ ಏನಾಗ್ತಾನೆ ಅಂತ ಹೇಳಿದರೆ ರೋಮಿಯೋ ಸತ್ತಾದ್ಮೇಲೆ ಸ್ಟಾರ್ ಆಗ್ತಾನೆ ಅಂತ. ಕ್ಲಿಯರ್. ನೆಕ್ಸ್ಟ್ ಯಾವುದು, ಇದು ಪರ್ಸಾನಿಫಿಕೇಷನು, ನಿಮಗೇನು ಅವಶ್ಯಕತೆ ಇಲ್ಲ. ಗ್ಯಾರಿಶ್ ಸನ್ ಅಂತ ಇದೆ. ಪೀಪಲ್, ಇಡೀ ಪ್ರಪಂಚದ ಜನರು ಏನನ್ನು ಪ್ರೀತಿ ಮಾಡ್ತಾರೆ ಅಂದರೆ ಅದು ಗ್ಯಾರಿಶ್ ಸನ್ ಅಂತ. ಹೋಪ್ ದಿಸ್ ಈಸ್ ಕವರ್ಡ್. ನೋಡಿ ವಿದ್ಯಾರ್ಥಿಗಳೇ, ವಿಡಿಯೋ ಲೆಂತಿ ಆಗುತ್ತೆ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಹೋಗ್ತೇನೆ. ಫಸ್ಟ್ ಚಾಪ್ಟರ್ ಕಂಪ್ಲೀಟೆಡ್. ಸೆಕೆಂಡ್ ಚಾಪ್ಟರ್ಗೆ ನಾವು ಬರೋದಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, 2 ಡಿಯರ್ ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಬೆಸ್ಟ್ ಚಾಪ್ಟರ್, ಭಾಳ ಫನಿ ಚಾಪ್ಟರ್ ಅಂದರೆ ಇದೇ ಆಗಿರುತ್ತೆ. ಹೌದಲ್ಲ. ರಿಟನ್ ಬೈ ಲಿಯೋ ಟಾಲ್ಸ್ಟಾಯ್ ಅಂತ. ಹಾಗಿದ್ರೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಫಸ್ಟು 3 ಮಾರ್ಕ್ಸು 4 ಮಾರ್ಕ್ಸನ್ನು ಮುಗಿಸಿಬಿಡ್ತೇನೆ. 3 ಮಾರ್ಕ್ಸು 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಇದರಲ್ಲಿ 3 ಪಾರ್ಟ್ ಬರುತ್ತೆ. ಅದೇನು ಅಂತ ಹೇಳಿದರೆ ರೈಟ್ ಎ ನೋಟ್ ಆನ್ ಮೊನ್ಯಾಕೋ ಅಂತ. ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ನಾನು ಅಪ್ಲೋಡನ್ನು ಮಾಡಿ ಕೊಟ್ಟಿದ್ದೇನೆ ನಿಮಗೆ. ರೈಟ್ ಎ ನೋಟ್ ಆನ್ ಮೊನ್ಯಾಕೋ, ಇದು 3 ಮಾರ್ಕ್ಸಿಗೆ ಬರುವಂಥದ್ದು. ಕ್ಲಿಯರ್. ಮೊನ್ಯಾಕೋ ದೇಶದ ಬಗ್ಗೆ ಬರೆಯಿರಿ ಅಂತ. ಇದು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೇನೆ. ನಿಮ್ಮ ಟೆಕ್ಸ್ಟ್ ಬುಕ್ ಇದ್ದರೆ ದಯವಿಟ್ಟು ತಗೊಳ್ಳೋ. ಏನು ಮಾಡಬೇಕು ಈಗ ಅಂತ ಹೇಳಿದರೆ ಎಲ್ಲಿ ಆನ್ಸರ್ ಇದೆ ಅಂತ ತೋರಿಸ್ತಾ ಇದ್ದೇನೆ. ಆಯಿತಾ. ಪ್ಲೀಸ್ ಆಲ್ ಆಫ್ ಯು ಓಪನ್ ಯುವರ್ ಪೇಜ್ ನಂಬರ್ 6 and 7. 6, 7ರಲ್ಲಿ ಇರುವಂತಹ ಆನ್ಸರ್ ಆಗಿರುತ್ತೆ. ಯಾವುದು, ಮೊನ್ಯಾಕೋ ದೇಶದ ಬಗ್ಗೆ ಬರೀರಿ. ಇದನ್ನು ನಾವು ರೈಟ್ ಎ ನೋಟ್ ಆನ್ ಮೊನ್ಯಾಕೋ ಅಥವಾ ಟಾಕಿಂಗ್ಡಮ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಆಯಿತಾ. ಟೋಟಲು 3 ಕ್ವಶನ್ಸ್ಗಳಿದ್ದಾವೆ. ಅದರಲ್ಲಿ ಯಾವುದು ಅಂತ ಹೇಳಿದರೆ ದಟ್ ಈಸ್ ಫಸ್ಟ್ ಜಡ್ಜ್ಮೆಂಟ್. ಫಸ್ಟ್ ಜಡ್ಜ್ಮೆಂಟ್. ಕ್ಲಿಯರ್. ಇದು ಸೆಕೆಂಡ್ ಜಡ್ಜ್ಮೆಂಟ್. ಇನ್ನೊಂದು ವೈ ಹಿ ಡಿಡ್ ನಾಟ್ ರನ್ ಅವೇ ಅಂತ. ಡಿಡ್ ನಾಟ್ ರನ್ ಅವೇ. 100% ನನ್ನ ಪ್ರಕಾರ ನಿಮ್ಮ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆಗಳು ಇದು ಆಗಿರುತ್ತೆ. 3ರಲ್ಲಿ 2 ಪ್ರಶ್ನೆ ಫಿಕ್ಸು ನಿಮ್ಮ ಎಕ್ಸಾಮಲ್ಲಿ. ನೆನ್ಪಿಟ್ಕೊಳ್ಳಿ. ಚಾಪ್ಟರ್ 2ನಲ್ಲಿ 3 ಹಾಗೂ 4 ಅಂಕದ ಪ್ರಶ್ನೆಗಳು. ಸರ್ ನಮ್ಮ ಹತ್ರ ನೋಟ್ಸ್ ಇಲ್ಲ, ನಮ್ಮ ಹತ್ರ ಗೈಡ್ ಇಲ್ಲ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ನನ್ನ ಮಾತನ್ನು ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 2 ಡಿಯರ್ ಅಂತ ಹಾಕ್ಬಿಟ್ಟು ನಿಮಗೆ ಆನ್ಸರ್ಸನ್ನು ಕೊಟ್ಟಿರ್ತೇನೆ, ಬರೆದು ಕಲೀರಿ. ನೆಕ್ಸ್ಟು ಈಗ ನಾವು 1 ಮಾರ್ಕ್ 2 ಮಾರ್ಕಿಗೆ ಹೋಗ್ಬಿಡೋಣ ಈ ಒಂದು ಪಾಠದಲ್ಲಿ. ಆಯಿತಾ. 1 ಮಾರ್ಕ್ 2 ಮಾರ್ಕ್ ಕ್ವಶನ್ಸ್ಗಳನ್ನು ನೋಡೋಣ. ಈಗ ನೋಡಿ, ಈಗ 1 ಮಾರ್ಕ್ ಕ್ವಶನ್ಸು ಹಾಗೂ 2 ಮಾರ್ಕ್ ಕ್ವಶನ್ಸ್ಗಳನ್ನು ಈಗ ಈ ಒಂದು ಚಾಪ್ಟ್ರಲ್ಲಿ ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಟ್ಯಾಕ್ಸ್ ಅಂತ. ನೆನ್ಪಿಟ್ಕೊಳ್ಳಿ, ಇದು 2 ಮಾರ್ಕ್ಸಿಗೂ ಬರ್ತಾಯಿದೆ, ಇದರಲ್ಲೂ ಬರ್ತಾಯಿದೆ. ಟ್ಯಾಕ್ಸು ಆ ದೇಶದಲ್ಲಿ ಎದ್ರ ಮೇಲೆ ಹಾಕ್ತಾಯಿದ್ರು ಅಂತ ಹೇಳಿದರೆ ಪೋಲ್ ಟ್ಯಾಕ್ಸ್ ಅಂತ ಕರಿತೀವಿ. POLL. ಪೋಲ್ ಟ್ಯಾಕ್ಸ್ ಒಂದು, ವೈನ್ ಒಂದು, ಸ್ಪಿರಿಟ್ ಒಂದು. ಆಯಿತಾ. ಹಾಗೂ ಗೇಮಿಂಗ್ ಹೌಸ್ ಅಂತ. ಏನಾದರೂ ಬಿಟ್ಟಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು 1 ಮಾರ್ಕಲ್ಲೂ ಬರ್ತಾಯಿದೆ ಹಾಗೂ
ಇದರಲ್ಲಿ ಬರ್ತಾ ಇದೆ 2 ಮಾರ್ಕಲ್ಲೂ ಬರ್ತಾ ಇದೆ. ಹಾಗಿದ್ದರೆ ನೋಡಿ, ನಿಮಗೆ ಸ್ಪೆಷಲ್ ರೆವಿನ್ಯೂ ಅಂತ ಕೇಳಿದರೆ ತಾವುಗಳು ಗೇಮಿಂಗ್ ಹೌಸ್ ಅಂತ ಬರೀಬೇಕು. ಗೇಮಿಂಗ್ ಹೌಸ್ ಅಂತ. ಯಾವ ಗೇಮ್ ಅಂತ ಕೇಳಿದರೆ ರೌಲೆಟ್ ಅಂತ ಬರೀಬೇಕು. ROU. ಏನು ಸರ್ ಇಷ್ಟು ಫಾಸ್ಟಾಗಿ ಬರೀತೀರಾ, ಗಚ್ಚ ಪಿಚ್ಚಿ ಕಾಣ್ತಾ ಇಲ್ಲ ನಮಗೆ ಅಂದರೆ, ಪೇಜ್ ನಂಬರ್ 7ಅಲ್ಲಿ ಪ್ರತಿಯೊಂದು ನಾನು ಬರಿತಾ ಇರುವಂಥದ್ದು ಈಗ ನಿಮಗೆ ಪೇಜ್ ನಂಬರ್ 7ಅಲ್ಲಿ ಇದೆ. ಇದಿಷ್ಟು ಕೂಡ ಕ್ಲಿಯರ್? ಓಕೆ, ಬನ್ನಿ ವಿದ್ಯಾರ್ಥಿಗಳೇ, ಇನ್ನೊಂದು ಮುಖ್ಯವಾದ ವಿಷಯ ಇದರಲ್ಲಿ. ಕ್ಲಿಯರ್? ನೋಡಿ, 2 ಮಾರ್ಕಲ್ಲಿ ಏನು ಬರ್ಬೋದು ಸರ್ ಅಂತ ತಾವುಗಳು ಕೇಳೋದಾದರೆ ಇದರಲ್ಲಿ ನಂಬರ್ಸ್ ಇದ್ದಾವೆ ಕೆಲವೊಂದು, ನೆನ್ಪಿಟ್ಕೊಳ್ಳಿ. ಒಂದು 7000, ಇನ್ನೊಂದು 12000, ಇನ್ನೊಂದು 16000, ಇನ್ನೊಂದು 600, ಇನ್ನೊಂದು 600, ಇನ್ನೊಂದು 1/3 ಅಂತ. ಈ ನಂಬರ್ಸ್ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಗೆದ್ದೋಗ್ಬಿಡ್ತೀರಾ ಈ ಪಾಠಕ್ಕೆ. ಕ್ಲಿಯರ್? ಹಾಗಿದ್ರೆ 7000 ಏನಿದು, ದಿಸ್ ಈಸ್ ದಿ ಪಾಪ್ಯುಲೇಷನ್. ಇನ್ನೊಂದು ಮರ್ತೆ ನಾನು 60, ದಿಸ್ ಈಸ್ ದ ಸೋಲ್ಜರ್ಸ್. 60 ಜನ ಸೈನಿಕರಿದ್ದರು ಅಂತ. ನೆಕ್ಸ್ಟ್ 12,000 ಇಟಾಲಿ ಅಂತ ನೆನ್ಪಿಟ್ಕೊಳ್ಳಿ. 16,000 ಫ್ರಾನ್ಸ್ ಅಂತ ನೆನ್ಪಿಟ್ಕೊಳ್ಳಿ. 600 ಇದೇನೋ ಎಕ್ಸ್ಪೆಂಡಿಚರ್ ಅಂತ, ಎಕ್ಸ್ಪೆಂಡಿಚರ್. ಇದೇನು 600 ಹೇಳಿ ನೋಡೋಣ, ಪೆನ್ಷನ್ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? 1/3 ಏನು, ಇನ್ ಅಡ್ವಾನ್ಸ್ ಅಂತ, ಅಡ್ವಾನ್ಸ್ ಅಂತ. ಇದು ಬಹಳ ಚೆನ್ನಾಗಿದೆ ವಿದ್ಯಾರ್ಥಿಗಳೇ, ಧನ್ಯವಾದಗಳು. ನೋಡಿ, ಈಗ 3rd ಚಾಪ್ಟರ್ ಒಂದು ಇದರಲ್ಲೇ ಮುಗಿಸಿ ಕೊಟ್ಟುಬಿಡ್ತೇನೆ ನಿಮಗೆ. ಅದು ಆನ್ ಚಿಲ್ಡ್ರನ್ ಆಗಿರುತ್ತೆ. ಎಲ್ಲದೂ ಕೂಡ ಕಾಪಿ ಮಾಡ್ಕೊಂಡಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಫಾಸ್ಟಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದರೆ ಆಲ್ರೆಡಿ 10 ನಿಮಿಷ ಆಗಿಬಿಟ್ಟಿದೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಆನ್ ಚಿಲ್ಡ್ರನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಆನ್ ಚಿಲ್ಡ್ರನ್ ಆಯಿತಾ? ಆನ್ ಚಿಲ್ಡ್ರನ್ನ ಬರೆದರು ಖಲೀಲ್ ಗಿಬ್ರನ್. ಹಾಗಿದ್ರೆ ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ 4 ಮಾರ್ಕ್ಸ್ ಕ್ವಶನ್ಸು ಫಿಕ್ಸು. ಈ 4 ಮಾರ್ಕ್ ಕ್ವಶನನ್ನು ಏನು ಕೇಳಿದ್ರು, ಏನು ಬರೀಬೇಕು ಅಂತ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಯೂಸ್ ಮಾಡಿಕೊಂಡು ನೋಟ್ಸನ್ನು ಕಾಪಿ ಮಾಡ್ಕೊಳ್ಳಿ. 4 ಮಾರ್ಕ್ಸಿಂದ ಮುಗೀತು. ಈಗ ನಿಮಗೆ 1 ಮಾರ್ಕು ಹಾಗೂ 2 ಮಾರ್ಕನ್ನು ಫಿನಿಷ್ ಮಾಡಿ ಕೊಡ್ತಾ ಇದ್ದೇನೆ. 1 ಹಾಗೂ 2. ಕ್ಲಿಯರ್ ಮೀಡಿಯರ್? 1, 2 ಏನು ಕೇಳ್ತಾರೆ ಆನ್ ಚಿಲ್ಡ್ರನ್ನಲ್ಲಿ ಅಂತ ಹೇಳಿದರೆ ಭಾಳ ಈಸಿ. ಇದು ನೋಡಿ, ಒಂದು ಪೇರೆಂಟ್ಸು, ಇನ್ನೊಂದು ಚಿಲ್ಡ್ರನ್ನು, ಈ ಪದ್ಯದಲ್ಲಿರೋದು ಕ್ಯಾರೆಕ್ಟರ್ಸು, ಇನ್ನೊಂದು ಗಾಡ್. ಹಾಗಿದ್ದರೆ ಪೇರೆಂಟ್ಸನ್ನು ಎದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ, ಪೇರೆಂಟ್ಸನ್ನು ಇಲ್ಲಿ ಬೋ ಅಂತ ಕರೀತಾರೆ, ಮಕ್ಕಳನ್ನು ಲಿವಿಂಗ್ ಆರೋಸ್ ಅಂತ ಕರೀತಾರೆ, ನೆನ್ಪಿಟ್ಕೊಳ್ಳಿ. ಗಾಡನ್ನು ಆರ್ಚರ್ ಅಂತ ಕರೀತಾರೆ. ಟೈಮ್ ಇಲ್ಲ ಕಂಡ್ರೋ, ಹಾಗಾಗಿ ಹೀಗೆ ಬರೀತಾ ಇರೋದು. ಎಲ್ಲರೂ ನೀವು ಮೆಚ್ಯೂರಿಟಿ ಲೆವೆಲಲ್ಲಿದ್ದೀರಾ. ನಾನು ಸ್ವಲ್ಪ ಒಂದು ಕ್ಲೂ ಕೊಟ್ಟರೆ ಸಾಕು ಎಲ್ಲ ಅರ್ಥ ಆಗುತ್ತೆ. ಇದೇ ಆನ್ಸರನ್ನು 2 ಮಾರ್ಕ್ಸಲ್ಲೂ ಕೇಳ್ತಾ ಇದ್ದಾರೆ, ಇದೇ ಆನ್ಸರನ್ನು ಅವರು 1 ಮಾರ್ಕಲ್ಲೂ ಕೇಳ್ತಾ ಇದ್ದಾರೆ. ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ಇದ್ರ ಜೊತೆ ಏನು ಕೇಳ್ತಿದ್ದಾರೆ ಅಂದರೆ, ತಂದೆ ತಾಯಿಗಳು ಮಕ್ಕಳಿಗೆ ಏನನ್ನು ಕೊಡಬೇಕು ಅಂದರೆ ಪ್ರೀತಿ ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಆಲ್ ಆಫ್ ಯು? ಮಕ್ಕಳಿಗೆ ಏನಿದೆ ಅವರ ಜೀವನದಲ್ಲಿ ಅಂತ ಹೇಳಿದರೆ, ಅವರು ಮಕ್ಕಳು ಇರುವಂಥದ್ದು ಟುಮಾರೋಗಾಗಿ ಅಂತ. ಟುಮಾರೋ ಅಂದರೆ ಫ್ಯೂಚರ್ ಅಂತ. ಕ್ಲಿಯರ್? ಇಷ್ಟು ಬಿಟ್ಟರೆ 1 ಮಾರ್ಕ್ 2 ಮಾರ್ಕಲ್ಲಿ ಮತ್ತೇನು ನಿಮಗೆ ಬರುವುದಿಲ್ಲ. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಇಲ್ಲಿ 3 ಚಾಪ್ಟರ್ಸನ್ನು ನಿಮಗೆ ನಾನು ಕವರ್ ಮಾಡಿ ಕೊಟ್ಟಿದ್ದೇನೆ. ಹಾಗೂ ಈಗ ಉಳಿದಿರುವಂಥದ್ದು ಅದು ಯಾವುದು ಅಂತ ಹೇಳಿದರೆ, ಆಯಿತಾ, ಬಹಳ ಡಿಫಿಕಲ್ಟ್ ಚಾಪ್ಟರ್ ನಿಮ್ದು ಯಾವುದದು, ವಂದನ ಶಿವರವರ ಏನಂತೀರಾ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದಿ ಫಾರೆಸ್ಟ್ ಅಂತ. ಫಾರೆಸ್ಟ್, ವಂದನ ಶಿವ. ಆಯಿತಾ, ವಂದನ ಶಿವರವರ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟಲ್ಲಿ 4 ಕ್ವಶನ್ಸ್ ಇದ್ದಾವೆ. ಒಂದು ಹಾರ್ಡ್ ಕ್ವಶನ್ಸ್ ಕೂಡ ಇದೆ. ಫಸ್ಟ್ ಒನ್ ಬರೋದು ಎಕೋಲೋಜಿಕಲ್ ಜರ್ನಿ ಅಂತ, JOURNEY. ಸೆಕೆಂಡ್ ಒನ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸೆಕೆಂಡ್ ಕ್ವಶನು ನವಧನ್ಯ ಫಾರ್ಮ್ ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೀನಿ ಆನ್ಸರ್ ಎಲ್ಲಿದೆ ಅಂತ, ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ನವಧನ್ಯ ಫಾರ್ಮ್ ಅಂತ. ಇನ್ನೊಂದು 3ನೆಯ ಕ್ವಶನ್ ಬರೋದು ದಟ್ ಈಸ್ ಅರ್ತ್ ಯೂನಿವರ್ಸಿಟಿ ಅಂತ, ಅರ್ತ್ ಯೂನಿವರ್ಸಿಟಿ. ಕ್ಲಿಯರ್? 4th ಒನ್ ರವೀಂದ್ರನಾಥ್ ಠಾಗೂರ್. ನೋಡಿ ಮಕ್ಕಳೇ, ಇದು ಹಾಟ್ ಕ್ವಶನಲ್ಲಿ ಹೋಗುತ್ತೆ. ಇಲ್ಲೇ ಹಾಕ್ಬಿಡ್ತೀನಿ ನೋಡಿ, ದಿಸ್ ಈಸ್ ಹಾಟ್. ಈ ಕ್ವಶನ್ ಬಂದಿದೆ ಅಂದರೆ ಹಾಟ್ ಕ್ವಶನಲ್ಲೇ ಬರೋದು. ಇದು ಇದೆಲ್ಲದೂ ಕೂಡ ನಿಮಗೆ 4 ಮಾರ್ಕಲ್ಲೇ ಬರೋದು ಈ ಪಾಠದ್ದು. ಕ್ಲಿಯರ್ ಆಲ್ ಆಫ್ ಯು? ಪ್ರತಿಯೊಂದು ಕ್ವಶನಿನ ಆನ್ಸರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದು ಯಾರಿಗೆ ಗೊತ್ತಾಗಲ್ವೋ, ಇಲ್ಲ ಸರ್ ನಮ್ಮ ಕೈಲಿ ಆಗಲ್ಲ ಅನ್ನುವರು ದಯವಿಟ್ಟು ಈ ಒಂದು ಪಾಠವನ್ನು ಸಂಪೂರ್ಣವಾಗಿ ಟೆಕ್ಸ್ಟ್ ಬುಕ್ಕಲ್ಲೇ ಓದಿ. ಪೇಜ್ ನಂಬರ್ ಕೂಡ ನಿಮಗೆ ಹಾಕಿ ಕೊಡ್ತೇನೆ ನಾನೀಗ. ನೋಡಿ, ಈಗ
ಪೇಜ್ ನಂಬರ್ 23 ಆನ್ಸರು, ಪೇಜ್ ನಂಬರ್ 23 ಫುಲ್ ಆನ್ಸರು ಈ ಒಂದು ಕ್ವಶನ್ಗೆ. ಯಾವುದು? ಹರ್ ಎಕೋಲಾಜಿಕಲ್ ಜರ್ನಿ ಅಂತ. ನವೋದನ್ಯ ಫಾರ್ಮಿಗೆ ಪೇಜ್ ನಂಬರ್ 24 ಮಾತ್ರ ಆನ್ಸರು ತೋರಿಸ್ಕೊಡ್ತೇನೆ ನೋಡಿ. ಪೇಜ್ ನಂಬರ್ 24, ದಿಸ್ ಈಸ್ ದಿ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ನೆಕ್ಸ್ಟ್ ಪಾರ್ಟ್ ಅರ್ತ್ ಯೂನಿವರ್ಸಿಟಿ ಅಂತ ಇದೆ. ಅರ್ತ್ ಯೂನಿವರ್ಸಿಟಿಗೆ ಪೇಜ್ ನಂಬರ್ 26, 26. ಅರ್ತ್ ಯೂನಿವರ್ಸಿಟಿ ಇಷ್ಟೇ ಆನ್ಸರು. ಕ್ಲಿಯರ್? ಇಷ್ಟೇ ಆನ್ಸರು ಅರ್ತ್ ಯೂನಿವರ್ಸಿಟಿ. ಗಟ್ಟು ಹೊಡೀರಿ. ನೆಕ್ಸ್ಟ್ ಈ ಹಾರ್ಟ್ ಕ್ವಶನ್ ಅಂತ ಇದೆ ಅಲ್ವಾ, ಇದನ್ನು ಓದಲಿಲ್ಲ ಅಂದರೂ ನಡೆಯುತ್ತೆ, ಯಾಕಂದರೆ ಆಪ್ಷನ್ಸ್ ಇರುತ್ತಲ್ವ. ಇದು ಹಾರ್ಟ್ ಕ್ವಶನಿನ ಆನ್ಸರು, ಫುಲ್ ಪೇಜ್ ಇದೆ. ಹಾಗಾಗಿ ಪ್ರತಿಯೊಂದು ಕ್ವಶನಿನ ಆನ್ಸರನ್ನು ನಿಮಗೆ ತಿಳಿಸಿ ಆಯಿತು. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟು ಕ್ವಶನ್ಸ್ಗಳನ್ನು ನಿಮಗೆ ಹೇಳಿಬಿಡ್ತೇನೆ. ಇದು 3 ಮಾರ್ಕ್ 4 ಮಾರ್ಕು ಕಂಪ್ಲೀಟ್ ಆಯಿತು. ಈಗ ನಾವು 1 ಮಾರ್ಕ್ ಹಾಗೂ 2 ಮಾರ್ಕಿಗೆ ಹೋಗ್ತಾ ಇದ್ದೇವೆ. 1 ಅಂಕದ ಪ್ರಶ್ನೆಗಳು ಹಾಗೂ 2 ಅಂಕದ ಪ್ರಶ್ನೆಗಳು ಏನು ಬರಬಹುದು ಇದರಲ್ಲಿ ಅಂತ. ಆಯಿತಾ? ಇದರಲ್ಲಿ ಏನು ಪಿಕ್ ಮಾಡ್ಬೋದು ಸರ್ ಅಂತ ಏನೂ ಇಲ್ಲ ಕಣ್ರೋ, ನೆನ್ಪಿಟ್ಕೊಳ್ಳಿ. ಮದರ್ ಅರ್ತ್ ಅಂತ, ವೈಟ್ ಚಾಕ್ ಪೀಸ್, ಮದರ್ ಅರ್ತ್ ಅಂತ ನೋಡಿ ನೆನ್ಪಿಟ್ಕೊಳ್ಳಿ. ಹಾಗೂ ಇನ್ನೊಂದು ಯಾವುದು? ಎಂಟಿ ಲ್ಯಾಂಡ್ ಅಂತ. ಕ್ಲಿಯರ್? ನೋಡಿ ಇದೆಲ್ಲಿದೆ ಅಂತ ಇದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೇನೆ. ಪೇಜ್ ನಂಬರ್ ತಗೊಳ್ಳು. ಎಸ್, ಪೇಜ್ ನಂಬರ್ 25ನಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ಬಹಳ ಸಲ ಕೇಳ್ತಾ ಇದ್ದಾನೆ. ಎದರಲ್ಲಿ ಅಂತ ಹೇಳಿದರೆ ಮ್ಯಾಚ್ ದ ಫಾಲೋಯಿಂಗಲ್ಲಿ. ಮ್ಯಾಚ್ ದ ಫಾಲೋಯಿಂಗ್ ಅಂದರೆ MCQಸಲ್ಲೇ ಬರ್ತಾ ಇದೆ ನೋಡಿ. ಪೇಜ್ ನಂಬರ್ 25 ಓಪನ್ ಮಾಡ್ಕೊಂಡ್ರೆ ನೋಡಿ, ಮದರ್ ಅರ್ತ್ ಅಂತ ಹೇಳಿದರೆ ತೇರಾ ಮ್ಯಾದ್ರೆ ಅಂತ, MADRE ಅಂತ ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ನೆಕ್ಸ್ಟು ಇನ್ನೊಂದು ಯಾವುದು? ಎಂಟಿ ಲ್ಯಾಂಡ್ ಅಂತ ಇದೆ. ಎಂಟಿ ಲ್ಯಾಂಡ್ ಅಂತ ಹೇಳಿದರೆ ತೇರಾ ನುಲ್ಲೀಸ್ ಅಂತ. ಸರ್ ಇದು ನನಗೆ ನೆನಪಿರಲ್ಲ, ಹೇಗೆ ನೆನ್ಪಿಟ್ಕೋಬೇಕು ಆ ಶಾರ್ಟ್ಕಟನ್ನು ಹೇಳ್ಕೊಡ್ತಾ ಇದ್ದೇನೆ. ಕರೆಕ್ಟಾಗಿ ನೋಡಿ ಬೋರ್ಡು ನೋಡಿ. ಎಂಟಿ ಅಂದರೆ ನಲ್ ಅಂತ ಗೊತ್ತಲ್ವ ಎಲ್ಲರಿಗೂ. ನೆಕ್ಸ್ಟು ಮದರ್ ಅಂದರೆ ಮ್ಯಾದ್ರೆ ಅಂತ, ಎಮ್ ಇಷ್ಟೇ ಕಂಡ್ರು, ಮತ್ತೇನೂ ಇಲ್ಲ ನೋಡಿ. ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ, ಆನ್ಸರ್ ಎಮ್ಮಿಂದನೇ ಇದೆ ಎಂಡ್ ಆಗುತ್ತೆ. ಆಯಿತಾ? ಎಂಟಿ ಅಂದ್ರೇ ನಲ್ ಅಂತ. ಹಾಗಾಗಿ ಮದರ್ ಅರ್ತ್ ಅಂತ ಹೇಳಿದರೆ ತೇರಾ ಮ್ಯಾದ್ರೆ ಅಂತ, ಎಂಟಿ ಲ್ಯಾಂಡ್ ಅಂತ ಹೇಳಿದರೆ ತೇರಾ ನುರ್ಲಿಸ್ ಅಂತ. ಇದು ಬಹಳ ಸಲ ಬರುವಂತಹ ಪ್ರಶ್ನೆ, 2 ಮಾರ್ಕ್ಸಲ್ಲೂ ಕೂಡ ಇದು ಬಂದಿದೆ. ಆಯಿತಾ? ನೆಕ್ಸ್ಟ್ ಇಲ್ಲಿ 2 ನಿಮಗೆ ಇಯರ್ಗಳಿದ್ದಾವೆ, ಅದೇ ಬಿಟ್ಟರೆ ಮತ್ತೇನು ಕೇಳಲ್ಲ ಇದರಲ್ಲಿ, ನೆನ್ಪಿಟ್ಕೊಳ್ಳಿ. ಆಯಿತಾ? ಪೇಜ್ ನಂಬರ್ ನಿಮಗೆ ಎಲ್ಲರಿಗೂ ಕೂಡ 23, 1977 ಒಂದು. ಆಯಿತಾ? 1977. ಇನ್ನೊಂದು ಪ್ರೀತಿಯ ವಿದ್ಯಾರ್ಥಿಗಳೇ, ಇಯರ್ 9994 1994 ನೆನ್ಪಿಟ್ಕೊಳ್ಳಿ. ಹಾಗೂ 1987 ಇದು ಎಕ್ಸಾಮಲ್ಲಿ ಬರಲ್ಲ, ಆದರೂ ಕೂಡ ತಿಳಿಸಿಬಿಡ್ತಾನೆ ನೋಡಿ. ಇದು ಹರ್ ಎಕೋಲಾಜಿಕಲ್ ಜರ್ನಿ. ಇದು ನವೋಧನ್ಯ ಫಾರ್ಮ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು, ನವೋಧನ್ಯ ಫಾರ್ಮು ಅವಳು ಪ್ರಾರಂಭ ಮಾಡಿದ್ದು ಯಾವಾಗ ಅಂತ ಹೇಳಿದರೆ ಅದು ಇದಾಗಿರುತ್ತೆ. ನವೋಧನ್ಯ ಫಾರ್ಮ್ ಇದೆ. ಆಯಿತಾ? ನವೋಧನ್ಯ ಫಾರ್ಮ್ ಆರ್ಗನೈಸೇಷನನ್ನು ಕಟ್ಟಿದ್ದು, ಸಂಸ್ಥೆಯನ್ನು ಕಟ್ಟಿದ್ದು ಅವಳು. ಅವಾಗ ಅದರ ವರ್ಕನ್ನು ಸ್ಟಾರ್ಟ್ ಮಾಡಿದ್ದು 87ನಲ್ಲಿ. ಕ್ಲಿಯರ್? ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ ಇದರಲ್ಲಿ. ಆಯಿತಾ? ಇದು ಪೂರ್ತಿ ವಂದನ ಶಿವ ಬಗ್ಗೆ ಆಯಿತು. ಈಗ ನಮ್ಮ ರವೀಂದ್ರನಾಥ್ ಠಾಗೂರ್ ಅವ್ರ ಬಗ್ಗೆ ಇದರಲ್ಲಿ ರವೀಂದ್ರನಾಥ್ ಟಾಗೋರ್ ಹಾರ್ಟ್ ಕ್ವಶನ್ ಅಂತ ಹೇಳಿದ್ನಲ್ವ, ಇದರಲ್ಲಿ MCQs ಬರುತ್ತೆ. ಅದು ಯಾವುದು ಅಂತ ಹೇಳಿದರೆ ಇವರ ಪುಸ್ತಕದ ಹೆಸರು ಏನು ಅಂತ ಕೇಳ್ತಾರೆ. ಬರೆದಂಥ SAESSAY ತಪೋವನ್ ಅಂತ ನೆನ್ಪಿಟ್ಕೊಳ್ಳಿ. ಇಷ್ಟು ಬಿಟ್ಟರೆ ಮತ್ತೇನು ಬರೋಲ್ಲ ಕಣ್ರು. ಕ್ಲಿಯರ್ ಆಲ್ ಆಫ್ ಯು? ಆಯಿತಾ? ಇನ್ನೊಂದು ಎಸ್ಸೆಯನ್ನು ನಾನು ಹೇಳೋದು ಮರ್ತೆ. ವಂದನ ಶಿವರವರು ಬರೆದಂತಹ ಒಂದು ಎಸ್ಸೆ ಯಾವುದು ಅಂತ ಹೇಳಿದರೆ ಬುಕ್ ನಾಟ್ ಎಸ್ಸೆ, ಬುಕ್ಕಿನ ಪುಸ್ತಕದ ಹೆಸರು ಮೋನೋಕಲ್ಚರ್ ಆಫ್ ದಿ ಮೈಂಡ್ ಅಂತ. ಕ್ಲಿಯರ್? ಇಷ್ಟು ಬಿಟ್ಟರೆ ಮತ್ತೆ ಮುಗದೇ ಹೋಯಿತು. ಈ ಪಾಠ ಡಿಫಿಕಲ್ಟ್ ಕಂಡುಕೊಂಡಿದ್ದೀರಾ? ದಯವಿಟ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಓದಿದರೆ ಇದರಷ್ಟು ಈಸಿ ಯಾವುದೂ ಅಲ್ಲ. ಬನ್ನಿ ವಿದ್ಯಾರ್ಥಿಗಳೇ, ಬೇಜಾರಾಗ್ಬಿಡಿ ಯಾರು ಕೂಡ. ನಾನು ಹೇಳಿದ್ನಲ್ವ, ಆದಷ್ಟು ನಾನು ವೇಗದ ಗತಿನಲ್ಲಿ ಯಾಕೆ ಹೋಗ್ತಾ ಇದ್ದೀನಿ ಅಂದರೆ ಐ ನೀಡ್ ಟು ಕಂಪ್ಲೀಟ್ ಆಲ್ 7 ಚಾಪ್ಟರ್ಸ್. ನಿಮಗೆ ಎಲ್ಲಿದೆ ಆನ್ಸರು, ಹೇಗೆ ಬರೀಬೇಕು ಅಂತ ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದೇನೆ. ನೆಕ್ಸ್ಟ್ ಚಾಪ್ಟರ್ ವಿ ವಿಲ್ ಮೂವ್. ನೋಡಿ, ಈಗ ಇರುವಂಥದ್ದು ನಿಮಗೆ 5ನೇ ಪಾಠ ಸನ್ನಿ ಮಾರ್ನಿಂಗ್ ಅಂತ ಇದೆ. ಇದರಲ್ಲಿ 3 ಕ್ವಶನ್ ಕೊಡ್ತೀನಿ ಸರ್, ಫಿಕ್ಸು 2 ಕ್ವಶನು ನಿಮ್ಮ ಕ್ವಶನ್ ಪೇಪರಲ್ಲಿ ಇರುತ್ತೆ. ಬನ್ನಿ ಈಗ ಸನ್ನಿ ಮಾರ್ನಿಂಗ್ ಬಗ್ಗೆ ಸ್ವಲ್ಪ ನೋಡೋಣ ಈಗ ಏನಿದೆ ಅಂತ.
ಆಯಿತಾ, ಬರೆಯೋದ್ರಲ್ಲೇ ಟೈಮ್ ಆಗತ್ಕೊಂಡ್ರು. ಸನಿ ಮಾರ್ನಿಂಗ್ ಅಂತ ನೋಡಿ. ಫಸ್ಟ್ ಕ್ವಶನ್ನು ಒಂದು 3 ಮಾರ್ಕು ಹಾಗೂ 4 ಮಾರ್ಕಿನ ಪ್ರಶ್ನೆಗಳನ್ನು ಕೊಡ್ತಾಯಿದ್ದೇನೆ. ಫಸ್ಟ್ ಕ್ವಶನ್ನು ನಿಮಗೆ ಇಲ್ ನೇಚರ್ಡ್ ಮ್ಯಾನ್ ಅಂತ. ಸೆಕೆಂಡ್ ಕ್ವಶನ್ ಪ್ರೀತಿಯ ವಿದ್ಯಾರ್ಥಿಗಳೇ ನಿಮಗೆ ವಾಟ್ ವಾಸ್ ದ ಸ್ಟೋರಿ, ಫಿಕ್ಸಿಸ್ ಸ್ಟೋರಿ ನರೇಟೆಡ್ ಬೈ ಡಾನ್ ಗಾನ್ಜಲೋ ಟು ಡೋನಾ ಲಾರಾ ಅಬೌಟ್ ಹಿಸ್ ಕಸಿನ್. ನೋಡಿ, ತನ್ನ ಕಸಿನಿನ ಬಗ್ಗೆ ಡಾನ್ ಗಾನ್ಜಲೋ ಅಜ್ಜ ಹೇಳಿದ ಸುಳ್ಳು ಕತೆ ಅಂತ. ಮೂರನೆಯ ಪ್ರಶ್ನೆ ಪ್ರೀತಿಯ ವಿದ್ಯಾರ್ಥಿಗಳೇ, ಅಜ್ಜಿ ಹೇಳಿದ ಸುಳ್ಳು ಕತೆ ಯಾರಿಗೆ? ಟು ಡಾನ್ ಗಾನ್ಜಲೋ ಅಬೌಟ್ ಹರ್ ಬೆಸ್ಟ್ ಫ್ರೆಂಡ್. ನೋಡಿ ಇಷ್ಟೇ ಸರ್. ಈ 3 ಪ್ರಶ್ನೆಗಳನ್ನು ಕಲ್ತುಬಿಡಿ. 100% ನಿಮಗೆ ಈ ಒಂದು ಸನಿ ಮಾರ್ನಿಂಗಲ್ಲಿ ಇವೇ ಎಲ್ಲ 4 ಮಾರ್ಕ್ಸು 3 ಮಾರ್ಕ್ಸ್ ಕ್ವಶನ್ಸು ಇವೇ ಬರುವಂಥದ್ದು. ಕ್ಲಿಯರ್? ಈಗ ನಾವು 1 ಮಾರ್ಕ್ 2 ಮಾರ್ಕ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಈ ಒಂದು ಪಾಠದಲ್ಲಿ. ಇದಕ್ಕೆ ಆನ್ಸರ್ ಎಲ್ಲಿದೆ ಅಂತ ಹೇಳಿಲ್ಲ, ಕ್ಷಮಿಸಬೇಕು, ಹೇಳಿಬಿಡ್ತೇನೆ. ಅದು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆದರೆ ನಿಮಗೆ ಅದು ಟೆಕ್ಸ್ಟ್ ಬುಕ್ಕಲ್ಲಿ, ಯಾಕಂದರೆ ಎಲ್ಲದೂ ಕೂಡ ಫಸ್ಟ್ ಪರ್ಸನಲ್ಲಿರುತ್ತೆ, ತಾವುಗಳು ಆನ್ಸರನ್ನು ಥರ್ಡ್ ಪರ್ಸನಲ್ಲಿ ಬರೀಬೇಕು. ತೋರಿಸ್ಬಿಡ್ತೇನೆ ಆಯಿತಾ. ಪೇಜ್ ನಂಬರು 44, 45 ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 44, 45ನಲ್ಲಿ ಇಲ್ಲಿ ಕಸಿನ್ ಬಗ್ಗೆ ಸ್ಟೋರಿ ಇದೆ, ಇಲ್ಲಿ ಫ್ರೆಂಡಿನ ಬಗ್ಗೆ ಸ್ಟೋರಿ ಇದೆ. ತೋರಿಸ್ತೇನೆ ಆಯಿತಾ. ಟೆಕ್ಸ್ಟ್ ಬುಕ್ಕು ಇದು ಕೂಡ 4 ಮಾರ್ಕ್ಸ್. ಇದು ಬರಲಿಲ್ಲ ಅಂದರೆ ಇದು ಬರುತ್ತೆ, ಇಲ್ಲಾಂದರೆ ಎರಡೂ ಸೇರಿಬಿಟ್ಟು ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಆರ್ ಅಂಡರ್ಸ್ಟ್ಯಾಂಡಿಂಗ್? ಹೋಪ್. ನೋಡಿ ಈಗ ಪೇಜ್ ನಂಬರ್ 44, 45ರಲ್ಲಿ ಇದು ಕಸಿನಿನ ಆನ್ಸರು, ಇದು ಬೆಸ್ಟ್ ಫ್ರೆಂಡ್ ಆನ್ಸರು. 44, 45 ಟೆಕ್ಸ್ಟ್ ಬುಕ್ ಇಟ್ಕೊಳ್ರು. ನನ್ನ ಮಾತು ಕೇಳಿ, ಈಗಲೂ ಕೂಡ ಒಂದು 70 ರೂಪೀಸ್ ಖರ್ಚು ಮಾಡಿದರೆ ಟೆಕ್ಸ್ಟ್ ಬುಕ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ಬರ್ತವೆ ಆಯಿತಾ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಇನ್ನೂ 2 ಪಾಠ ಮುಗಿಸಿ ಕೊಡುತ್ತೇನೆ. ಈಗ 4 ಮಾರ್ಕ್ಸು 3 ಮಾರ್ಕ್ಸು ಕಂಪ್ಲೀಟ್ ಆಯಿತು. ಯಾವುದು? ಸನ್ನಿ ಮಾರ್ನಿಂಗಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ನಾನೀಗ ನಿಮಗೆ 1 ಮಾರ್ಕು ಹಾಗೂ 2 ಮಾರ್ಕಿನ ಪ್ರಶ್ನೆಗಳು ಇದರಲ್ಲಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಈಗ ಹೋಗವ. ಬಹಳ ಈಸಿ. ಒಂದು ನೆನ್ಪಿಟ್ಕೊಳ್ಳಿ, ಇನ್ನೊಂದು ಪ್ಯಾರಾಸೋಲ್ ಅಂತ, ಇನ್ನೊಂದು ಮ್ಯಾಡ್ರಿಡ್ ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಇನ್ನೊಂದು ಏನು ಇಲ್ಲಿ ಬ್ರೆಡ್ ಕ್ರಮ್ಸ್ ಅಂತ, CRUMBS ಅಂತ. ಇದು ನೆನ್ಪಿಟ್ಕೊಳ್ಳಿ. ಪ್ಯಾರಾಸೋಲ್ ಅಂದರೆ ವಿಚ್ ಆ್ಯಕ್ಟ್ ಆ್ಯಸ್ ಎ ಕೇನ್ ಅಂತ. ಇದನ್ನೇ ಎಕ್ಸಾಮಲ್ಲಿ ಕೇಳೋದು. ಇದನ್ನು ತಂದವರು ಯಾರು ಅಂತ ಹೇಳಿದರೆ ಕೈಯಲ್ಲಿ ಹಿಡ್ಕೊಂಬಂದಿದ್ದು ಅಜ್ಜಿ ಡಾನಾ ಲಾರಾ. ಮ್ಯಾಡ್ರಿಡ್ಡು ಇದು ಪಾರ್ಕಿನ ಹೆಸರು. ಈ ಕತೆ ನಡೆಯೋದೇ ಈ ಒಂದು ಪಾರ್ಕಲ್ಲಿ. ಕ್ಲಿಯರ್ ಆಲ್ ಆಫ್ ಯು? ಅಜ್ಜ ಅಜ್ಜಿಯ ಕತೆ ಪಾರ್ಕಲ್ಲೇ ನಡೆಯೋದು. ಇದು ಬ್ರೆಡ್ ಕ್ರಮ್ಸನ್ನು ತಂದವರು ಯಾರು ಅಂತ ಹೇಳಿದರೆ ಪೆಟ್ರಾ, ಅವಳ ಸೇವಕಿ. ಹಾಗಿದ್ರೆ ಡೋನಾಲಾರಿಗೆ ಎಷ್ಟು ವಯಸ್ಸು? 70, ಪೆಟ್ರಾಗೆ 20. ನೆನ್ಪಿಟ್ಕೊಳ್ಳಿ, ಮರಿಬೇಡಿ. ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ 2 ಮಾರ್ಕ್ 1 ಮಾರ್ಕ್ ಕ್ವಶನ್ಸ್ ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಇನ್ನೊಂದು, ಅಜ್ಜನ ಬಗ್ಗೆ ಏನು ಹೇಳಲೇ ಇಲ್ಲ, ಹೌದಲ್ವಾ? ಅಜ್ಜ ಏನು ತಂದಿರ್ತಾನೆ ಹಾಗಿದ್ರೆ ಅಂತ. ಯಾರು? ನಮ್ಮ ಪಿಂಚ್ ಆಫ್ ಸ್ನಫನ್ನು ತಂದಿರ್ತಾರೆ ಅವರು. ಪಿಂಚ್ ಆಫ್ ಸ್ನಫ್ ಹಾಗೂ ಪೇರ್ ಆಫ್ ಗ್ಲಾಸಸ್. ಇದ್ಯಾರು ತಂದಿದ್ದು? ಅಜ್ಜ ಅಂದರೆ ಯಾರು? ಡಾನ್ ಗಾನ್ಜಲೋ ಅಂತ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್ ಮೈ ಡಿಯರ್? ಇಷ್ಟೇ. ಮತ್ತು ಇದರಲ್ಲಿ 1 ಮಾರ್ಕ್ ಕ್ವಶನ್ಸ್ ಏನು ಬರುತ್ತೆ ಅದನ್ನು ಕೂಡ ಹೇಳಿಬಿಡ್ತೇನೆ, ಸ್ವಲ್ಪ ರಿವಿಷನ್ ಆಗಲಿ ಅಂತ ನಿಮಗೆ. ನೋಡಿ ವಿದ್ಯಾರ್ಥಿಗಳೇ, ಇದರಲ್ಲಿ 1 ಮಾರ್ಕಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ನಮ್ಮ ಹೀರೋಯಿನ್ನಿಗೆ, ಯಾರಿಗೆ? ಡೋನಾ ಲಾರಾಗೆ ಜನ ಎಲ್ಲರೂ ಕೂಡ ಬಹಳ ಸುಂದರವಾಗಿರ್ತಾಳಲ್ವ, ಹಾಗಾಗಿ ಅವಳನ್ನ ಸಿಲ್ವರ್ ಮೇಡನ್ ಅಂತ ಕರೀತಾ ಇರ್ತಾರೆ. ಮೇಡನ್ ಅಂತ. ಡೋನಾ ಲಾರಾಗೆ ಎಲ್ಲರೂ ಲಾರಾ ಅಂತ ಕರೀತಾ ಇರ್ತಾರೆ. ಇದು ಲೊಕ್ಯಾಲಿಟಿನಲ್ಲಿ ಕರೆಯುವಂಥ ಹೆಸರು ಸಿಲ್ವರ್ ಮೇಡನ್ ಅಂತ. ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಇಷ್ಟು ಬಿಟ್ಟರೆ ಮತ್ತೇನೂ ಇಲ್ಲ. ನಿಮ್ಮ ಒಂದು ಸನಿ ಮಾರ್ನಿಂಗು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಚಾಪ್ಟ್ರು ವಿಲ್ ಮೂವ್, ಯಾಕಂದರೆ ನಿಮಗೆ ತೋರಿಸ್ತಾನೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಚಾಪ್ಟ್ರು ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ಇಷ್ಟವಾಗಿರುವಂತಹ ಕತೆ, ಅದು ವೆನ್ ಯು ಆರ್ ಓಲ್ಡ್ ಅಂತ. ಎಷ್ಟು ಸುಂದರವಾಗಿದೆ ಅಂದರೆ, ನೀನು ಅಜ್ಜಿ ಆದಾಗ ಅಂತ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಲವಲ್ಲಿ ಮುಳುಗಿರ್ತೀರ. ಆದರೆ ಈ ಅಜ್ಜಿ ಆಯಿತಾ, ಶಿ ರಿಜೆಕ್ಟೆಡ್ ದಿ ಪ್ರಪೋಸಲ್ ಆಫ್ WB Yeats. ಅವನು ಬರೆದಂತಹ ಲೆಟರ್ಗಳನ್ನು ಒಗೆಯುತ್ತಾ ಇರ್ತಾಳೆ, ರಿಜೆಕ್ಟ್ ಮಾಡ್ತಾ ಇರ್ತಾಳೆ. ಅಂತಹ ಕತೆ ಇದರಲ್ಲಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ನೆನ್ಪಿಟ್ಕೊಳ್ಳಿ ಆಯಿತಾ. ವೆನ್ ಯು ಆರ್ ವರ್ಲ್ಡ್ ಇದು 4 ಮಾರ್ಕ್ಸಿಗೆ ಬರೋದೇ ಇಲ್ಲ. ಇದು ಬರೋದೇ 3 ಮಾರ್ಕ್ಸಿಗೆ, 3 ಮಾರ್ಕ್ಸಿಗೆ ಬರುವಂತಹ ಒಂದು ಏನಂತೀರ ಕ್ವಶನ್ ಆನ್ಸರ್ ಆಗಿರುತ್ತೆ. ಇದರ ಒಂದು ಸಮ್ಮರಿಯನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಕಲ್ತ್ಬಿಡಿ. ಕ್ಲಿಯರ್? ಈಗ ನಾವು 1 ಮಾರ್ಕು 2 ಮಾರ್ಕಿನ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 1 ಮಾರ್ಕಲ್ಲಿ ಏನು ಬರುತ್ತೆ ಇದರಲ್ಲಿ ಅಂತ ಹೇಳಿದರೆ, ನೀಟಾಗಿ ನೋಡ್ಕೊಳ್ಳಿ. 1 ಮಾರ್ಕಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ಈ ಒಂದು ವಿಡಿಯೋದಲ್ಲಿ ಆಯಿತಾ, ಅಬೌಟ್ ಬುಕ್, ಯಾವ ಪುಸ್ತಕವನ್ನು ಓದಬೇಕು ಅಂತ WB Yeats ಅಜ್ಜಿಗೆ ಹೇಳ್ತಾರೆ ಅಂತ. ದಟ್ ಈಸ್ ಬುಕ್ ಆಫ್ ಪೊಯಮ್ಸ್. ಆನ್ಸರ್ ಈಸ್ ಬುಕ್ ಆಫ್ ಪೊಯಮ್ಸ್. ಕ್ಲಿಯರ್? ನೆಕ್ಸ್ಟ್, ಅಲ್ಲಿ ಎಲ್ಲರೂ ಕೂಡ ಫಾಲ್ಸ್
ಹಾಗೂ ಟ್ರೂ ಲವ್. ಟ್ರೂ ಲವ್ ಮಾಡಿದ್ಯಾರು? ಪ್ರೀತಿಯನ್ನು, ನಿಜವಾದ ಪ್ರೀತಿ WB Yeats. ಫಾಲ್ಸ್ ಲವ್ ಯಾರ್ದು? ಅದರ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಹಾಗಿದ್ರೆ ಟ್ರೂ ಲವನ್ನು ಇಲ್ಲಿ ಏನಂತ ಕರೆದಿದ್ದಾರೆ ಅಂದರೆ ಪಿಲಿಗ್ರಿಮ್ ಸೋಲ್ ಅಂತ ಕರೆದಿದ್ದಾರೆ. ನೆನ್ಪಿಟ್ಕೊಳ್ಳಿರೋ. ಕ್ಲಿಯರ್ ಆಲ್ ಆಫ್ ಯು? ಹಾಗಿದ್ರೆ ಬೇರೆಯವರೆಲ್ಲ ಏನು ನೋಡಿ ಪ್ರೀತಿ ಮಾಡಿದ್ರು ಅಂತ ಹೇಳಿದರೆ WB Yeats ಏನು ನೋಡಿ ಪ್ರೀತಿ ಮಾಡ್ತಾನೆ? ಇನ್ನರ್ ಸೋಲ್ ಅಂತ, ಟ್ರೂ ಬ್ಯೂಟಿಯನ್ನು ನೋಡಿ ಪ್ರೀತಿ ಮಾಡ್ತಾನೆ. ಆದರೆ ಇವರು ಫಾಲ್ಸ್, ಬೇರೆಯವರೆಲ್ಲ ಪ್ರೀತಿ ಮಾಡಿರ್ತಾರಲ್ವ ಮೋಡ್ಗನಿಗೆ, ಆ ಹೀರೋಯಿನ್ಗೆ. ಹಾಗಿದ್ರೆ ಅವ್ರು ಏನನ್ನು ನೋಡಿ ಪ್ರೀತಿ ಮಾಡಿರ್ತಾರೆ ಅಂದರೆ ಮೂಮೆಂಟ್ ಆಫ್ ಗ್ಲ್ಯಾಡ್ ಗ್ರೇಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಗ್ಲ್ಯಾಡ್ ಗ್ರೇಸ್ ಅಂತ, GRACE, ಮೂಮೆಂಟ್ ಆಫ್ ಗ್ಲ್ಯಾಡ್ ಗ್ರೇಸ್. ಏನು ಸರ್ ಹಿಂಗೆ ಹೇಳ್ತಾ ಇದ್ದೀರಾ? ಬಡ 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 ತೋರಿಸ್ಬಿಡ್ತೇನೆ ಎಲ್ಲರಿಗೂ ಕೂಡ. ನೋಡಿ, ಸೆಕೆಂಡ್ ಸ್ಟ್ಯಾನ್ಸಾ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಆಯಿತಾ, ಪೇಜ್ ನಂಬರು 54 ಆಯಿತಾ, 54, ಪೇಜ್ ನಂಬರ್ 54 ಫಸ್ಟ್ ಲೈನಲ್ಲೇ ಇದೆ ಮೂಮೆಂಟ್ ಆಫ್ ಗ್ಲ್ಯಾಡ್ ಗ್ರೇಸ್ ಅಂತ ನೆನ್ಪಿಟ್ಕೊಳ್ಳಿ ಎಲ್ಲರೂ ಕೂಡ. ಹಾಗಿದ್ರೆ ಇದು ಈಗ ಹೇಳಿದ್ದು ಇದಕ್ಕಿಂತ ಟಾಪ್ ಲೆವೆಲಲ್ಲಿ 100% ನಿಮ್ಮ ಒಂದು ಕ್ವಶನ್ ಪೇಪರಲ್ಲಿ ಏನು ಬರುತ್ತೆ ಅದನ್ನು ಈಗ ಬರಿತಾ ಇದ್ದೀನಿ. ವೆನ್ ಯು ಆರ್ ವರ್ಲ್ಡಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಹಿಡ್ ಹಿಸ್ ಫೇಸ್. ನೆನ್ಪಿಟ್ಕೊಳ್ಳಿ, ಹಿಡ್ ಅಂತ ಕ್ವಶನಲ್ಲಿ ಬಂದು ಡ್ಯಾಶ್ ಅಂತ ಬಂತು ಅಂದರೆ ಆಯಿತಾ, ಹಿಡ್ಡು ಆಯಿತಾ. ವೇರ್ ಅಂತ ಹೇಳಿದರೆ ಆನ್ ದಿ ಟಾಪ್ ಆಫ್ ದಿ ಮೌಂಟೈನ್ಸ್ ಅಂತ, ಆನ್ ದಿ ಟಾಪ್ ಆಫ್ ದಿ ಮೌಂಟೈನ್ಸ್ ಅಂತ ನೆನ್ಪಿಟ್ಕೊಳ್ಳಿ ಆಯಿತಾ. ಅಮಿಡ್ ಅಂತ ಬಂದರೆ AMID, ಅಮಿಡ್ ಅಂತ ಹೇಳಿದರೆ ಬಿಟ್ವೀನ್ ಅಂತ. ಏನು? ಬಿಟ್ವೀನ್ ದಿ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ, CROWD, ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ನೆನ್ಪಿಟ್ಕೊಳ್ರು. ಹಿಡ್ ಅಂತ ಬಂದರೆ ಆನ್ಸರ್ ಏನು? ಆನ್ ದಿ ಟಾಪ್ ಆಫ್ ದಿ ಮೌಂಟೈನ್ಸ್ ಅಂತ. ಪ್ರೀತಿ ಎಲ್ಲಿ ಮರೆಮಾಚಿ ಹೋಗಿದೆ ಅಂತ ಹೇಳಿದರೆ ಪರ್ವತ ಶಿಖರದ ಮೇಲೆ ಅಂತ. ಅದೇ ರೀತಿಯಾಗಿ ಅಮಿಡ್ ಅಂತ ಹೇಳಿದರೆ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಕೊನೆಯ ಭಾಗದಲ್ಲಿ ಇದ್ದೀವಿ ಪ್ರೀತಿಯ ವಿದ್ಯಾರ್ಥಿಗಳೇ. ಬಹಳ ಅಂದರೆ ಬಹಳ 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 ಇಂಪಾರ್ಟೆಂಟ್ ಆಗಿರುವಂತಹ ಪಾಠ ಆಗಿರುತ್ತೆ. ಅದು ಯಾವುದು ಅಂತ ಹೇಳಿದರೆ ಅದೇ ನಿಮ್ಮ ಗಾರ್ಡನರ್ ಅಂತ. ಅಜ್ಜ ಯಾವ ರೀತಿಯಾಗಿ ಕುತ್ಕೊಂಡಿದ್ದಾರೆ ಅಂತ ನೋಡಿ. ದಿಸ್ ಈಸ್ ಅ ಲಾಸ್ಟ್ ಚಾಪ್ಟರ್. 99% ಎಲ್ಲ ಕಡೆಯೂ ಕೂಡ ಟೋಟಲ್ 7 ಚಾಪ್ಟರ್ಸ್ ಇರುವಂಥದ್ದು. ಈಗ ನಾವು ಪೇಜ್ ನಂಬರು ಎದರಲ್ಲಿದ್ದೀವಿ ಅಂತ ಹೇಳಿದರೆ 59 ಇದ್ದೀವಿ. ನೆನ್ಪಿಟ್ಕೊಳ್ಳಿ, ಪೇಜ್ ನಂಬರ್ 59 ಇದ್ದೀವಿ. ಪೇಜ್ ನಂಬರ್ 60 ಬರುತ್ತೆ, ಪೇಜ್ ನಂಬರ್ 61 ಬರುತ್ತೆ, ಪೇಜ್ ನಂಬರ್ 62, 63. ಇದಿಷ್ಟು ಬಹಳ 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 ಇಂಪಾರ್ಟೆಂಟು. ಪಾಠದ ಹೆಸರು ದಿ ಗಾರ್ಡನರ್ ಅಂತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನೋಡಿ ಈ ಪೇಜಲ್ಲಿ ಏನು ಬರಲ್ಲ. ಎ ಪಿಕ್ಚರ್ ಪೇಂಟ್ಸ್ 1000 ವರ್ಡ್ಸ್ ಅಂತ. ಹಾಗಿದ್ರೆ ಈ ಪೇಜಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಫಸ್ಟ್ ಪ್ಯಾರಾಗ್ರಾಫಿಂದಲೇ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸು ರೈಸ್ ಆಗುತ್ತೆ. 2 ಮಾರ್ಕ್ ಕ್ವಶನ್ಸು. ನೆಕ್ಸ್ಟ್ ಪ್ಯಾರಾಗ್ರಾಫ್ ಇದೆ ಅಲ್ವಾ, ಅದು ಬಹಳ ಅಂದರೆ ಬಹಳ ಇಂಪಾರ್ಟೆಂಟು. ಇಷ್ಟು ಸ್ಟಾರನ್ನು ನಾನು ಕೊಡ್ತಾ ಇದ್ದೇನೆ ಎಕ್ಸಾಮಿಗೆ ಫಿಕ್ಸು ಈ ಕ್ವಶನ್ನು. ಇದನ್ನು ನಾನು ನಿಮ್ಮ ಒಂದು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಇದು ಕ್ವಶನ್ ಏನು ಅಂತ ಹೇಳಿದರೆ 4 ಕ್ವಶನ್ಗೂ ಒಂದೇ ಆನ್ಸರು. ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೇನೆ. ಈಗ ಪೇಜ್ ನಂಬರು 60 ಆಗಿರುತ್ತೆ ಆಯಿತಾ. ಎಲ್ಲದಕ್ಕೂ ಅದೇ ಆನ್ಸರು. ಇದು ಅವನ ಡಿಸ್ಕ್ರಿಪ್ಷನ್, ಕ್ವಾಲಿಟೀಸ್ ಆಫ್ ದಿ ಓಲ್ಡ್ ಮ್ಯಾನ್. ಇದು 2 ಮಾರ್ಕ್ಸಿಗೆ ಬರುತ್ತೆ. ಕ್ಲಿಯರ್? ಇದು ಯಾವ ಆನ್ಸರು ಅಂತ ಹೇಳಿದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಟ್ ಆರ್ ದ ಚೇಂಜಸ್ ಹ್ಯಾಪನ್ಡ್ ಇನ್ ದಟ್ ಗಾರ್ಡನ್ ಅಂತ ಅದು ಉತ್ತರ ಆಗಿರುತ್ತೆ. ಪೇಜ್ ನಂಬರ್ 61 ಎಲ್ಲ ಟೆಕ್ಸ್ಟ್ ಬುಕ್ ತೋರಿಸ್ತೇನೆ. ಸೆಂಟೆನ್ಸ್ ತಗೋಬೇಡ್ರಿ ಕಣ್ರು. ನೋಡಿ ಈಗ ಪೇಜ್ ನಂಬರ್ 60 ಓಪನ್ ಮಾಡಿದೆ. ಪೇಜ್ ನಂಬರ್ 60 ಫಸ್ಟ್ ಪ್ಯಾರಾಗ್ರಾಫು 2 ಮಾರ್ಕ್ಸಿಗೆ ಬರುತ್ತೆ ಸಪ್ರೇಟಾಗಿ. ಈ ಬಿಗ್ ಪ್ಯಾರಾಗ್ರಾಫ್ ಇದೆ ಅಲ್ವಾ ಸೆಂಟ್ರಲ್ಲಿ, ಅದು 4 ಮಾರ್ಕ್ಸಿಗೆ ಫಿಕ್ಸ್ ಕ್ವಶನು ನಿಮ್ಮ ಕ್ವಶನ್ ಪೇಪರಲ್ಲಿ. ನೆನ್ಪಿಟ್ಕೊಳ್ಳಿ. ಈಗ ನಾವು ಪೇಜ್ ನಂಬರ್ 61 ಪೇಜ್ ನಂಬರ್ 61 ಇದನ್ನು ನಾವು ವಿಸಿಬಲ್ ಕಾಂಪಿಟೀಷನ್ ಅಂತ ಕರಿತೀವಿ. ನೆನಪಿರಲಿ, ದಿಸ್ ಈಸ್ ಅಬೌಟ್ ಲ್ಯಾಂಡ್ ಕಾಂಪಿಟೀಷನ್. ದಿಸ್ ಈಸ್ ಅಬೌಟ್ ಕಾಂಪಿಟೀಷನ್ ಆಫ್ ತಮ್ಮಣ್ಣ ಆ್ಯಂಡ್ ಬಸವಯ್ಯ. ಇದಿಷ್ಟಕ್ಕೂ ಆನ್ಸರು ಯಾವುದು ಅಂದರೆ ಪೇಜ್ ನಂಬರ್ 61 ಆಗಿರುತ್ತೆ. ಪೇಜ್ ನಂಬರ್ 61 ಓದಿದರೆ ಸಾಕು, ಆರಾಮಾಗಿ ಎಕ್ಸಾಮಲ್ಲಿ ಬರೆದು ಬರ್ತೀರಾ. ಯಾರಿಗೆ ಅರ್ಥ ಆಗ್ತಾ ಇಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಕೊಟ್ಟು ವಿತ್ ಎಕ್ಸ್ಪ್ಲನೇಷನ್ ಹೇಳ್ಕೊಟ್ಟಿದ್ದೀನಿ. ಪಾಠ ಕೇಳಿಲ್ಲ ಅಂದರೂ ಅರ್ಥ ಆಗುತ್ತೆ, ಆ ರೀತಿಯಾಗಿ ಮಾಡಿದ್ದೀನಿ. ಬನ್ನಿ ಈಗ ಪೇಜ್ ನಂಬರ್ 62ಕ್ಕೆ ಹೋಗೋಣ. ಇದು ಕೂಡ ಅಷ್ಟೇ ಕಣ್ರೋ, 4 ಅಂಕದ ಪ್ರಶ್ನೆ ಆಗಿರುತ್ತೆ. ಪೇಜ್ ನಂಬರ್ 62 ಈಗ ನೋಡಿ ತೋರಿಸ್ತೇನೆ ನಿಮಗೆ. ಪೇಜ್ ನಂಬರ್ 62 ಇದ್ದೀನಿ. ಪೇಜ್ ನಂಬರ್ 62 ಏನು ಸರ್ ಬರುತ್ತೆ ಅಂತ ಹೇಳಿದರೆ ಪೇಜ್ ನಂಬರ್ 61 ಲಾಸ್ಟ್ ಪ್ಯಾರಾಗ್ರಾಫಿಂದ ಲಾಸ್ಟ್ ಪ್ಯಾರಾಗ್ರಾಫಿಂದ ಹಿಡಿದು ಪೇಜ್ ನಂಬರ್ 62 ಏನಾಗುತ್ತೆ ಅಂದರೆ ನಿಮಗೆ ಇನ್ವಿಸಿಬಲ್ ಕಾಂಪಿಟೀಷನ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ. ಇನ್ವಿಸಿಬಲ್ ನೋಡಿ, ಇದು ವಿಸಿಬಲ್ ಕಾಂಪಿಟೇಷನ್ ಪೇಜ್ ನಂಬರ್ 61.
61 ಲಾಸ್ಟ್ ಪ್ಯಾರಾಗ್ರಾಫಿಂದ ಪೇಜ್ ನಂಬರ್ 62 ಫಸ್ಟ್ ಪ್ಯಾರಾಗ್ರಾಫ್ ಸೆಕೆಂಡ್ ಪ್ಯಾರಾಗ್ರಾಫ್ವರೆಗೂ ಇನ್ವಿಸಿಬಲ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕಿಂತ ಇಂಪಾರ್ಟೆಂಟ್ ನೋಡಿ, ಇದು ಬಹಳ ಇಂಪಾರ್ಟೆಂಟು, ಈ ಪ್ರಶ್ನೆ ಬಹಳ ಇಂಪಾರ್ಟೆಂಟು. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಯಾವುದು ಗೊತ್ತಾ, ಹಾಟ್ ಕ್ವಶನ್ ಅಂತ ಒಂದು ಬರ್ತಾ ಇದೆ ಪದೇ 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 ಪದೇ. ಅದು ಯಾವುದು ಅಂತ ಹೇಳಿದರೆ ಪೇಜ್ ನಂಬರ್ 63ರಿಂದ ಪಿಕ್ ಮಾಡ್ತಾ ಇದ್ದಾರೆ. ಅದು ಯಾವುದು ಅಂತ ಹೇಳಿದರೆ ಅಮೇರಿಕಾ ಆ್ಯಂಡ್ ರಷ್ಯಾ ಅಂತ. ಆ ಕ್ವಶನ್ ಕಲೀಲಿಕ್ಕೆ ಹೋಗಬೇಡಿ, ಟೆನ್ಷನ್ನು ತಗೋಬೇಡಿ. ಈ ಕ್ವಶನ್ ರೆಡಿ ಆದರೆ ಸಾಕು, ನೀವು ಬರದೇ ಬರೀತಾರೆ ಎಕ್ಸಾಮಲ್ಲಿ. ಇನ್ನೊಂದು ಕ್ವಶನನ್ನು ಹೇಳೋದು ಮರ್ತೆ ನಾನು, ಇದೇ ಪೇಜ್ ನಂಬರ್ 62ರಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಪೇಜ್ ನಂಬರ್ 62ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬಸವಯ್ಯನ ಬಗ್ಗೆ ಕೇಳ್ತಾರೆ. ಅದು ಯಾವ ಪ್ರಶ್ನೆ ಕೇಳ್ತಾರೆ ಅಂದರೆ, ಹೌ ಡಿಡ್ ಬಸವಯ್ಯ ಫಿಲ್ಡ್ ಹಿಸ್ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಅಂತ. ತನ್ನ ಜೀವನದಲ್ಲಿ ಮೆಟೀರಿಯಲಿಸ್ಟಿಕ್ ವರ್ಲ್ಡನ್ನು ಯಾವ ರೀತಿಯಾಗಿ ಫಿಲಪ್ ಮಾಡ್ತಾನೆ ಅಂತ. ಯಾಕಂದರೆ ಬಿಕಾಸ್ ಹಿ ಸ್ಟ್ರಂಕ್ ಇನ್ ಹ್ಯುಮಿಲಿಯೇಷನ್ ಅಂತ. ಅವನು ಅವಮಾನದಲ್ಲಿ ಮುಳುಗೋಗ್ಬಿಡ್ತಾನೆ. ಯಾಕಂದರೆ ಹಿ ಫೇಲ್ಡ್ ಆ್ಯಸ್ ಎ ಪೋಯೆಟ್, ಹಿ ಟ್ರೈಡ್ ಎವ್ರಿಥಿಂಗ್. ಹಾಗಾಗಿ ಆಯಿತಾ, ಸಂಪೂರ್ಣವಾಗಿ ಹೇಳಿದ್ದೇನೆ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಜವಾಗಿಯೂ ನಿಮ್ಮನ್ನು ಬೂಸ್ಟ್ ಮಾಡುತ್ತೆ. ನಿಜವಾಗಿಯೂ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಮಗೆ ಬೇಕಾಗಿರುವಂಥ ಮೆಟೀರಿಯಲು, ನಿಮ್ಮ ಒಂದು ಮಿಡ್ ಟರ್ಮ್ ಎಕ್ಸಾಮಿಗೆ ನಿಮ್ಮ ಗ್ರಾಮರ್ ಪಾರ್ಟ್ ಆಗಿರ್ಬೋದು, ಕ್ವಶನ್ ಆನ್ಸರ್ಸ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋವನ್ನು ಕೊಟ್ಟಿದ್ದೇನೆ. ದಟ್ ಈಸ್ ಎನಫ್ ಫಾರ್ ಯು ಟು ಸ್ಕೋರ್ 80 ಔಟ್ ಆಫ್ 80. ದಿಸ್ ಈಸ್ ಮೈ ಚಾಲೆಂಜ್ ಮೈ ಡಿಯರ್ ಚಿಲ್ಡ್ರನ್. ದಯವಿಟ್ಟು ಈ ಒಂದು ವಿಡಿಯೋ ನೀವು ಮಾತ್ರ ನೋಡಬೇಡ್ರಿ ಕಣ್ರೋ. ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಕಳಿಸಿ, ಪಾಠನೇ ಗೊತ್ತಿಲ್ಲಲ್ವ ಅಂಥ ವಿದ್ಯಾರ್ಥಿಗಳಿಗೆ ಕಳಿಸಿ. ರಿಯಲಿ ಐ ಆಮ್ ಸೇಯಿಂಗ್ ಯು, ಐ ಶ್ಯೂರ್ ಯು, ಐ ಪ್ರಾಮಿಸ್ ಯು, ಯು ವಿಲ್ ಗೆಟ್ 80 ಔಟ್ ಆಫ್ 80 ಇನ್ ಯುವರ್ ಮಿಡ್ ಟರ್ಮ್ ಎಕ್ಸಾಮ್. ಇಷ್ಟು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ನಾನೇ ಈ ಸಬ್ಜೆಕ್ಟ್ ಪಾಠ ಮಾಡುವವನು, ಯಾವುದೋ ಬೇರೆ ಸಬ್ಜೆಕ್ಟ್ ಥರ್ಡ್ ಪಾರ್ಟಿ ಬಂದು ಹೇಳ್ತಾ ಇಲ್ಲ ಇಲ್ಲಿ. ಓಕೆ, ಐ ಆಮ್ ಅರ್ಥ ಆಗುತ್ತೆ ಅನಿಸುತ್ತೆ ನಿಮಗೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗೆ ಇರಲಿ. ನಿಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರು ಕೂಡ ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ. ಯಾಕಂದರೆ ನಾವು ಟೈಮ್ ಇಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಲಿಕ್ಕೆ. ನಿಮ್ಮ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಟ್ವಿಟರ್ ಏನಿದೆಯೋ ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಿಮ್ಮ ಎಕ್ಸಾಮ್ ಆದ ತಕ್ಷಣ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಒಂದು ಮೇಲ್ ಐಡಿಗೆ ಕಳಿಸೋದನ್ನು ಮರೆಯಬೇಡಿ. ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಮೇಲ್ ಐಡಿ ಈಗಾಗಲೇ ಗೊತ್ತಿದೆ. ಧನ್ಯವಾದಗಳು. ನಾವು ಕೊಟ್ಟಂತಹ 4 ಕ್ವಶನ್ ಪೇಪರ್ ಇದ್ದಾವಲ್ವ, ಯಾವುದೇ ಕಾರಣಕ್ಕೂ ಬಿಡಬೇಡಿ ಅದನ್ನು. ಆ 4 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದರೆ 80 ಔಟ್ ಆಫ್ 80 ಫಿಕ್ಸ್ ಆಗಿರುತ್ತೆ. ಧನ್ಯವಾದಗಳು.